ಅಪ್ಪಂಗೆ ಅವ್ರ ಅಳಿಯ ಅಲ್ಲ ಅನ್ನೋ ಸತ್ಯ ಗೊತ್ತಾಗೋಯ್ತಾ? ನಿಮ್ಗೆ ಗೊತ್ತಿರೋ ಸತ್ಯ ಏನು ಅಪ್ಪ? ಹೇಳ್ತೀನಿ ಮಗಳೇ. ಅದಕ್ಕೂ ಮುಂಚೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಮಗಳೇ. ಚಿಕ್ಕ ವಯಸ್ಸಿಂದಲೂ ನಿನ್ನನ್ನು ತುಂಬ ಕಟ್ಟುನಿಟ್ಟಾಗಿ ಬೆಳೆಸ್ದೆ. ನಿನಗೆ ನಾನು ಏನು ಕೊಡಬೇಕು ಅನ್ನಿಸ್ತೋ ಅದನ್ನೆಲ್ಲ ಕೊಟ್ಟನೆ ಹೊರತು ನೀನು ಇಷ್ಟಪಟ್ಟಿದ್ದೆ ನಾನು ಕೊಡಲೇ ಇಲ್ಲ. ಅದು ನನ್ನ ತಪ್ಪು. ಅದೇ ಕಾರಣಕ್ಕೆ ನೀನು ಇಷ್ಟಪಟ್ಟಿದ್ದನ್ನು ನೀನು ಪಡ್ಕೊಂಡೆ. ನೀನು ಇಷ್ಟಪಟ್ಟ ರೀತಿ ಬದುಕಬೇಕು ಅಂತ ನಿನ್ನ ಬದುಕನ್ನು ಕಟ್ಕೊಂಡೆ. ಆದರೆ ನನಗೂ ಒಂದು ಆಸೆ ಇದೆ ಕಥ. ಹೌದು ಮಗಳೇ, ನೀನು ಇಷ್ಟಪಟ್ಟು ಮದುವೆ ಆಗಿರೋ ಹುಡುಗ ರೂಪವಂತ, ಗುಣವಂತ, ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ದೇವರಂತ ಹುಡುಗ. ನಾನೇ ಹುಡುಕಿದ್ರು ಇಂಥ ಒಂದು ವಜ್ರನ ನಿನಗೆ ಕೊಡ್ಸೋಕ್ಕಾಗ್ತಿರ್ಲಿಲ್ಲ. ನನ್ನ ತಪ್ಪಿಗೆ ಇದನ್ನ ಪ್ರಾಯಶ್ಚಿತ್ತ ಅಂತ ಅನ್ಕೋ. ನೋಡು ಮಗಳೇ, ನಿಮ್ಮಿಬ್ಬರ ಮದುವೆನ ನನ್ನ ಕಣ್ಣಾರೆ ನೋಡೋಕ್ಕಾಗಿರ್ಲಿಲ್ಲ. ಈಗಲಾದರೂ ನನ್ನ ಕಣ್ಣೆದುರಿಗೆ ನಿಮ್ಮಿಬ್ಬರ ಮದುವೆ ನೋಡಬೇಕು ಅನ್ನೋ ಆಸೆ ಬಂದಿದೆ. ಈ ಅಪ್ಪನ ಆಸೆನ ನೆರವೇರಿಸ್ತೀಯ ಮಗಳೇ? ಅಪ್ಪ, ಏನ್ ಹೇಳ್ತಿದ್ದೀರಾ ನೀವು? ಮತ್ತೆ ಮದ್ವೆ ಆಗೋದು ಹೋದ್ರೆ? ಹೌದು ಮಗಳೇ, ನಿಮ್ಮಿಬ್ಬರ ಮಧ್ಯೆ ಎಷ್ಟು ಪ್ರೀತಿ ಇದೆ, ಎಷ್ಟು ಕಾಳಜಿ ಇದೆ. ಅದರಲ್ಲೂ ಒಂದು ಮಗು ಆದ್ಮೇಲೂ ಕೂಡ ಇಷ್ಟು ಪ್ರೀತಿಯಿಂದ ಒಬ್ರಿಗೊಬ್ರು ಕಾಳಜಿ ವಹಿಸೋ ದಂಪತಿಗಳನ್ನ ನಾನು ಇದೇ ಮೊದಲನೇ ಸರ್ತಿ ನೋಡ್ತಿರೋದು. ನಾನು ನಿಮ್ಮಿಬ್ಬರನ್ನು ಮನಸಾರೆ ಒಪ್ಕೊಂಡಿದ್ದೀನಮ್ಮ. ನನಗೆ ಗೊತ್ತಿಲ್ಲದ ಹಾಗೆ ನಿಮ್ಮಿಬ್ಬರ ಮೇಲೆ ನಿಮ್ಮ ಪ್ರೀತಿ ಹೆಚ್ಚಾಗಿದೆ. ಅಳಿಯಂದ್ರನ್ನ ಈ ಮನೆ ಅಳಿಯ ಅಲ್ಲ, ಈ ಮನೆ ಮಗ ಅಂತ ನನ್ನ ಮನಸ್ಸು ಹೇಳ್ತಿದೆ. ಈಗ ನಿಮ್ಮಪ್ಪನ ಹೃದಯಕ್ಕೆ ದ್ವೇಷ, ಸಿಟ್ಟು ಯಾವುದು ಶಾಶ್ವತ ಅಲ್ಲ ಅನ್ನೋದು ಗೊತ್ತಾಗಿದೆ. ಇದಿಷ್ಟನ್ನು ನಿನ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಮಗಳೇ. ಈ ಅಪ್ಪನ ಆಸೆ ಈಡೇರಲೇಬೇಕು. ನಿಮ್ಮಿಬ್ಬರ ಮದುವೆ ನನ್ನ ಕಣ್ಣೆದುರು ನಡಿಲೇಬೇಕು. ನನಗೆ ಗೊತ್ತಮ್ಮ, ಇದರಿಂದ ನಿನಗೆ ಅಳಿಯಂದ್ರಿಗಿಬ್ಬರಿಗೂ ಖುಷಿ ಆಗತ್ತೆ. ನೋಡಮ್ಮ, ಇನ್ನು ತಡ ಮಾಡೋದು ಬೇಡ. ನಾನು ಮದುವೆ ತಯಾರಿ ಮಾಡ್ಕೋತೀನಿ. ಇನ್ನು ತಡ ಮಾಡೋದು ಬೇಡ ಮಗಳೇ. ಅಳಿಯಂದ್ರೆ ನಿನ್ನ ಕುತ್ತಿಗೆಗೆ ಎಲ್ಲರ ಮುಂದೆ ತಾಳಿ ಕಟ್ಟೋದನ್ನ ನಾನು ಕಣ್ ತುಂಬ್ಕೋತೀನಿ. ಈಗ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿಯಲ್ಲ ನೀನು. ಇನ್ನೇ ನೋಡು,